ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK. ಫ್ರೆಂಡ್ಸ್, ಇವತ್ತು ನಾವು ಜೈಲರ್ ವಾರ್ಡರ್ಗೆ ಸಂಬಂಧಪಟ್ಟಂತಹ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಭಾಗ 2 ನೋಡೋಣ. ಇದರ ಜೊತೆಗೆ ಇದು ಪ್ರತಿಯೊಂದು ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ವಿಡಿಯೋ. ಬಹುನಿರೀಕ್ಷಿತ ಪ್ರಶ್ನೋತ್ತರಗಳಾಗಿರುತ್ತೆ, PDO ಆಗಿರ್ಬೋದು, ಮುಂಬರ್ತಕ್ಕಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು. ಸೊ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಶೇರ್ ಮಾಡಿ. ಸೊ ಹಾಗಿದ್ರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾವ ರಾಜ್ಯದಲ್ಲಿ ಯುರೇನಿಯಂ ಅಧಿಕವಾಗಿ ಸಿಗುತ್ತದೆ? ನಮ್ಮ ಭಾರತ ದೇಶದ ಕೇಳಿದರೆ ಯಾವ ಒಂದು ರಾಜ್ಯದಲ್ಲಿ ಯುರೇನಿಯಂ ಅಧಿಕವಾಗಿ ಸಿಗುತ್ತೆ? ಒರಿಸ್ಸಾ, ಮಧ್ಯಪ್ರದೇಶ್, ಜಾರ್ಖಂಡ್, ಗುಜರಾತ್. ಇಲ್ಲಿ ನೀವು ನೋಡ್ಬೋದು, ಈ ಮಧ್ಯಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಯುರೇನಿಯಂ ಅಂತಕ್ಕಂಥ ಒಂದು ವಸ್ತು ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ಹಾಗೆಯೇ ಮುಂದಿನ ಒಂದು ಪ್ರಶ್ನೆ: ಮೌನಾ ಲೋವಾ ಅಗ್ನಿಪರ್ವತ ಯಾವ ದೇಶದಲ್ಲಿ ಕಂಡುಬರುತ್ತೆ? ಈ ಮೌನಾ ಲೋವಾ ಅಗ್ನಿಪರ್ವತ ಯಾವ ದೇಶದಲ್ಲಿ ನಾವು ನೋಡ್ಬೋದು? ಹವಾಯ್, ಚೀನಾ, ಜಪಾನ್, ಇಂಡೋನೇಷ್ಯಾ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಹವಾಯ್ ಅಂತಕ್ಕಂಥ ಒಂದು ದೇಶದಲ್ಲಿ ಈ ಮೌನಾ ಲೋವಾ ಅಗ್ನಿಪರ್ವತ ಕಂಡುಬರುತ್ತೆ. ಮೂರನೇ ಪ್ರಶ್ನೆ ಫ್ರೆಂಡ್ಸ್: ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಯಾವಾಗ ಜಾರಿಗೆ ತರಲಾಯಿತು? ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1952ರಲ್ಲಿ ಜಾರಿಗೆ ತರ್ತಾರೆ. ಈ ಒಂದು ಅರಣ್ಯ ನೀತಿಯ ಒಂದು ಮುಖ್ಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತು. ಮುಖ್ಯವಾಗಿ ಈ ಅರಣ್ಯವನ್ನು ಕಾಪಾಡ್ತಕ್ಕಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ: ಕದಂಬರ ಮೂಲವನ್ನು ತಿಳಿಸುವ ಕಾಕುತ್ಸವರ್ಮನ ಕಾಲದಲ್ಲಿ ರಚಿತವಾದಂತಹ ಶಾಸನ ಯಾವುದು? ಬಾದಾಮಿ ಶಾಸನ, ಐಹೊಳೆ ಶಾಸನ, ತಾಳಗುಂದ ಸ್ತಂಭ ಶಾಸನ, ಬೇಲೂರು ಶಾಸನ. ಈ ಕದಂಬರ ನಾವು ಮೂಲವನ್ನು ತಿಳಿಬೇಕು ಅಂತಂದರೆ ಮಯೂರವರ್ಮನ ಬಗ್ಗೆ, ಆ ಕಾಲದಲ್ಲಿ ಇದ್ದಂಥ ವಾಸ್ತುಶಿಲ್ಪ ಶೈಲಿ ಬಗ್ಗೆ, ಹೀಗೆ ಅದರ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂದರೆ ಈ ಕಾಲದ ಕಾಕುತ್ಸವರ್ಮನ ಕಾಲದಲ್ಲಿ ರಚಿತವಾದಂತಹ ತಾಳಗುಂದ ಸ್ತಂಭ ಶಾಸನದಲ್ಲಿ ಅನೇಕವಾದ ವಿಚಾರಗಳನ್ನು ನಾವು ತಿಳ್ಕೊಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ ಫ್ರೆಂಡ್ಸ್: ಪಶ್ಚಿಮ ಬಂಗಾಳದಲ್ಲಿನ ರಾಣಿಗಂಜ್, ಈ ರಾಣಿಗಂಜ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಕಬ್ಬಿಣ, ಬಾಕ್ಸೈಟ್, ಮ್ಯಾಂಗನೀಸ್, ಕಲ್ಲಿದ್ದಲು. ಆಪ್ಷನ್ 4 ಕಲ್ಲಿದ್ದಲಿಗೆ ಈ ರಾಣಿಗಂಜ್ ಪ್ರದೇಶ ಹೆಸರುವಾಸಿಯಾಗಿದೆ. 6ನೇ ಪ್ರಶ್ನೆ ಹೀಗಿದೆ: ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಚಿಲ್ಕಾ ಸರೋವರ, ಹೌದಾ? ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕೇರಳ, ಆಂಧ್ರ, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಇಲ್ಲಿ ಒಡಿಸ್ಸಾದಲ್ಲಿ ನಾವು ಅತಿ ದೊಡ್ಡ ಸರೋವರವಾದಂತಹ ಚಿಲ್ಕಾ ಸರೋವರ, ಇದು ಉಪ್ಪಿನ ಸರೋವರ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ: ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕ ಸೇವಾ ಆಯೋಗದ ಕುರಿತು ತಿಳಿಸುತ್ತೆ. ಯಾವ ವಿಧಿ ಅಂದರೆ 315ನೇ ವಿಧಿಯು ರಾಜ್ಯ ಲೋಕ ಸೇವಾ ಆಯೋಗದ ಕುರಿತಾಗಿ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡುತ್ತೆ. 8ನೇ ಪ್ರಶ್ನೆ ಫ್ರೆಂಡ್ಸ್: ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಯಾವ ದಿನದಂದು ಆಚರಿಸ್ತೇವೆ ನಾವು ಅಂದರೆ ಎಕ್ಸಾಕ್ಟಾಗಿ ಹೇಳ್ಬೋದು ವರ್ಲ್ಡ್ ಕನ್ಸ್ಯೂಮರ್ ಡೇ ಅಂತೇಳಿ ಹೇಳ್ತಾ ಇದ್ದೀವಿ. ಮಾರ್ಚ್ 15ನೇ ದಿನದಂದು ನಾವು ಈ ವಿಶ್ವ ಗ್ರಾಹಕರ ಒಂದು ಹಕ್ಕಿನ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಮುಂದಿನ ಒಂದು ಪ್ರಶ್ನೆ ಹೀಗಿದೆ: ಗ್ರಾಮೀಣ ಬ್ಯಾಂಕ್ ಮಾದರಿಯ ಸೂಕ್ಷ್ಮ ಆರ್ಥಿಕ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯಾದದ್ದು ಎಲ್ಲಿ? ಬಾಂಗ್ಲಾದೇಶ್, ಭಾರತ, ಶ್ರೀಲಂಕಾ, ಪಾಕಿಸ್ತಾನ. ಎಲ್ಲಾಗುತ್ತೆ ಅಂತಂದರೆ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಮಾದರಿಯ ಸೂಕ್ಷ್ಮ ಆರ್ಥಿಕ ಸಂಸ್ಥೆಗಳು ಎಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗೋದು ಬಾಂಗ್ಲಾದೇಶದಲ್ಲಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟು 10ನೇ ಪ್ರಶ್ನೆ: ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಮೊದಲ ವಸ್ತ್ರ ಕಾರ್ಖಾನೆಯನ್ನು ಎಲ್ಲಿ ಪ್ರಾರಂಭಿಸುತ್ತೆ? ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಮೊದಲ ಬಟ್ಟೆ ಕಾರ್ಖಾನೆ ಅಥವಾ ವಸ್ತ್ರ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪನೆ ಮಾಡುತ್ತೆ ಅಂದರೆ ಆಪ್ಷನ್ ಸಿ ಸೂರತ್ನಲ್ಲಿ ಸ್ಥಾಪನೆ ಮಾಡುತ್ತೆ. ಹಾಗೆಯೇ 11ನೇ ಪ್ರಶ್ನೆ ಹೀಗಿದೆ: 3ನೇ ಪಂಚವಾರ್ಷಿಕ ಪ್ರಣಾಳಿಕೆಯ ಒಂದು ಕಾಲದಲ್ಲಿ ಸರ್ಕಾರಿ ರಂಗದಲ್ಲಿ ಸ್ಥಾಪಿಸಲಾದಂಥ ಉಕ್ಕು ಕಾರ್ಖಾನೆ ಯಾವುದು? 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಒಂದು ಉಕ್ಕು ಕಾರ್ಖಾನೆಯನ್ನು ಯಾವ ರಂಗದಲ್ಲಿ, ಸರ್ಕಾರಿ ರಂಗದಲ್ಲಿ ಯಾವ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ ಅಂತಂದರೆ ನೋಡ್ಬೋದು ನೀವಿಲ್ಲಿ ಬೊಕಾರೋ. ಸೊ ಈ ಒಂದು ಬೊಕಾರೋ ಒಂದು
ಉಕ್ಕು ಕಾರ್ಖಾನೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ 12ನೇ ಪ್ರಶ್ನೆ, ಬಾರ್ಡೋ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಯಾವ ದೇಶದಲ್ಲಿ ನಾವು ಕಾಣ್ಬೋದು? ಈ ಬಾರ್ಡೋ ವಸ್ತು ಸಂಗ್ರಹಾಲಯ ನಾವು ಟ್ಯುನೀಷಿಯಾದಲ್ಲಿ ಕಾಣ್ಬೋದು. ಹಾಗೆಯೇ 13ನೇ ಪ್ರಶ್ನೆ ಫ್ರೆಂಡ್ಸ್, ಗೋವಿಂದ ಸಾಗರ್ ಕೃತಕ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಯಾವ ರಾಜ್ಯದಲ್ಲಿ? ಹಿಮಾಚಲ ಪ್ರದೇಶದಲ್ಲಿ ಈ ಗೋವಿಂದ ಸಾಗರ ಕೃತಕ ಸರೋವರವನ್ನು ನಾವು ವೀಕ್ಷಣೆ ಮಾಡ್ಬೋದು. ಹಾಗೆಯೇ 14ನೇ ಪ್ರಶ್ನೆ, ವಿದೇಶಿ ರಾಯಭಾರಿಗಳನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಸೊ ಈ ವಿದೇಶಿ ರಾಯಭಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರವು ಯಾರಿಗಿರುತ್ತೆ ಅಂತಂದರೆ ಉಪ ರಾಷ್ಟ್ರಪತಿಗಳಿಗೆ ಇರುತ್ತೆ. ಸಾರಿ ಫ್ರೆಂಡ್ಸ್, ಈ ವಿದೇಶಿ ರಾಯಭಾರಿಗಳನ್ನ ನೇಮಕ ಮಾಡೋವಂಥ ಒಂದು ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ರಾಷ್ಟ್ರಪತಿಗಳಿಗೆ ಇರುತ್ತೆ. ಉಪರಾಷ್ಟ್ರಪತಿ ಅಲ್ಲ, ರಾಷ್ಟ್ರಪತಿಗಳಿಗೆ ಈ ಒಂದು ಅಧಿಕಾರ ಇರುತ್ತೆ. ಹಾಗೆಯೇ 15ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ಗೆ ಆಯ್ಕೆಯಾದಂತಹ ಪ್ರಥಮ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಹಾಗಾದರೆ ಯಾರು ಅಂದರೆ ಗೋವರ್ಧನ್ ಮೆಹ್ತಾ. ಸೊ ಯಾರು ಆಗಿರ್ತಾರೆ ಅಂದರೆ ಗೋವರ್ಧನ್ ಮೆಹ್ತಾ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ಗೆ ಪ್ರಥಮ ಬಾರಿ ಭಾರತೀಯ ಒಂದು ವ್ಯಕ್ತಿಯಾಗಿ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಪ್ರತಿ ರಾಜ್ಯಕ್ಕೂ ಪ್ರತ್ಯೇಕ ಸಂವಿಧಾನ ಹೊಂದಿರತಕ್ಕಂಥ ದೇಶ ಯಾವುದು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಮೇರಿಕಾ ದೇಶ ಏನಿದೆಯಲ್ಲ, ಪ್ರತಿಯೊಂದು ರಾಜ್ಯಕ್ಕೂ ಪ್ರತ್ಯೇಕವಾದಂತಹ ಒಂದು ಸಂವಿಧಾನವನ್ನು ಹೊಂದಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಹೀಗಿದೆ, ಭಾರತದ ರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದಂತಹ ಮೊದಲ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಭಾರತದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದಂಥ ಮೊದಲ ನ್ಯಾಯಮೂರ್ತಿ ಬಿ ಡಿ ಜತ್ತಿ ಅವರು. ಇವರು ನ್ಯಾಯಮೂರ್ತಿಗಳಾಗಿ ನಂತರ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಪಕ್ಷಾಂತರವನ್ನು ತಡೆಯಲು ಮಾಡಿರ್ತಕ್ಕಂಥ ಕಾನೂನು ಜನತಾ ಪ್ರಾತಿನಿಧ್ಯ ಕಾಯಿದೆ, ರಾಷ್ಟ್ರೀಯ ಭದ್ರತಾ ಕಾಯಿದೆ, ಪಕ್ಷಾಂತರ ನಿಷೇಧ ಕಾನೂನು, ಆಂತರಿಕ ಭದ್ರತಾ ಕಾಯಿದೆ. ಇಲ್ಲಿ ಹೆಸರು ಸೂಚಿಸ್ತಾ ಇದೆ ಪಕ್ಷಾಂತರವನ್ನು, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರೋಗೋರನ್ನ ಅಂತಹ ಒಂದು ಚಟುವಟಿಕೆಯನ್ನು ತಡೆಯೋದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ ಪಕ್ಷಾಂತರ ನಿಷೇಧ ಒಂದು ಕಾನೂನನ್ನು ಜಾರಿಗೊಳಿಸಿದ್ದಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ ಹೀಗಿದೆ, ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸಬಹುದು? ಸಂವಿಧಾನದ ತಿದ್ದುಪಡಿಯನ್ನು ನಾವು ಯಾವ ಮಸೂದೆಯಲ್ಲಿ ಮಂಡಿಸ್ಬೋದು ಅಂತಂದರೆ ನೋಡಿ, ಆಪ್ಷನ್ ನಂಬರ್ ಸಿ ಇದೆ ನೋಡ್ರಿ, ಸಂಸತ್ತಿನ ಯಾವುದೇ ಸದನದಲ್ಲಿ ಕೂಡ ಈ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ನಾವು ಮಂಡಿಸ್ಬೋದು. ಹಾಗೆಯೇ ಕೊನೆ ಪ್ರಶ್ನೆ 20ನೇ ಪ್ರಶ್ನೆ, ಭಾರತದ ಪೌರತ್ವದ ಆಧಾರ. ಈ ಪೌರತ್ವದ ಆಧಾರ ಯಾವುದು ಅಂದರೆ ಹಕ್ಕುಗಳು ಮತ್ತು ಕರ್ತವ್ಯ, ಕಾನೂನು ಪಾಲನೆ, ದೇಶಕ್ಕೆ ನಿಷ್ಠೆ ತೋರಿಸೋದು ಅಥವಾ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಇದ್ದಾಗ ಮಾತ್ರ ಏನಾಗುತ್ತೆ, ಭಾರತದ ಪೌರತ್ವ ಎದ್ದು ನಿಲ್ಲೋದಕ್ಕೆ ಸಾಧ್ಯ. ಹಕ್ಕು ಮತ್ತು ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕಾಗುತ್ತೆ, ಕಾನೂನನ್ನು ಪಾಲನೆ ಮಾಡಬೇಕು, ದೇಶಕ್ಕೆ ನಾವು ನಿಷ್ಠಾವಂತರಾಗಿರಬೇಕು. ಎಲ್ಲ ಅಂಶಗಳನ್ನು ಒಳಗೊಂಡಾಗ ಮಾತ್ರ ಭಾರತೀಯ ಪೌರ ಅಂತಕ್ಕಂಥ ಹೆಸರಿಗೆ ಪಾತ್ರನಾಗೋದಕ್ಕೆ ಸಾಧ್ಯ. ಹಾಗಿದ್ರೆ ಇಲ್ಲಿವರೆಗೂ ಕೂಡ ನಾವು 20 ಪ್ರಶ್ನೆಗಳನ್ನು ನಾನು ನಿಮಗೆ ಹಂಚ್ಕೊಂಡಿದ್ದೇನೆ. ಮತ್ತು ಮುಂದಿನ ತರಗತಿಯಲ್ಲಿ ಇನ್ನುಳಿದಂಥ ಪ್ರಶ್ನೆಗಳನ್ನು ಹಂಚ್ಕೊಳ್ತೇನೆ. ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.